ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಸಾಲ್ಟ್ ರೀಡಿಂಗ್ ಕುರಿತಾಗಿ ನಾನು ಮಾಡ್ತಾ ಇರುವಂಥದ್ದು. ಸಾಲ್ಟ್ ಮುಖಾಂತರವಾಗೂ ನಿಮಗೆ ದೈವದಿಂದ ಏನು ಮೆಸೇಜಸ್ ತಲುಪಬೇಕಾಗುತ್ತೆ ಅದನ್ನೆಲ್ಲ ನಾನು ರೀಡಿಂಗ್ನಲ್ಲಿ ಮಾಡ್ತಾ ಹೋಗ್ತೀನಿ. ನೀವೇನು ಮಾಡಬೇಕಾಗುತ್ತೆ ಅಂದರೆ ಚಾನೆಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನೀವು ಇಷ್ಟಪಡುವಂಥ ದೇವರನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಆ್ಯಂಡ್ ವಿ ವಿಲ್ ಡೂ ದ ರೀಡಿಂಗ್. ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ಶೇರ್ ಮಾಡಿ, ರೆಫರ್ ಮಾಡಿ ಈ ಚಾನೆಲ್ನ ಬೇರೆಯವ್ರಿಗೆ. ಬಿಕಾಸ್ 10 lakhs ಸಬ್ಸ್ಕ್ರೈಬರ್ಸ್ ಬರಬೇಕು ಅನ್ನುವಂಥ ಆಸೆ ಇದೆ. ಅದರಿಂದ ನಿಮ್ಮ ಸಪೋರ್ಟ್ ನನಗೆ ಬಹಳ ಮುಖ್ಯ. ಓಕೆ, ಸೊ ಸಾಲ್ಟ್ ರೀಡಿಂಗ್ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸಾಲ್ಟ್ ರೀಡಿಂಗ್ ಮುಖಾಂತರವಾಗಿ ನಿಮಗೆ ಏನು ಮೆಸೇಜಸ್ ಸಿಗಲಿದೆ ಹಾಗೂ ಟ್ಯಾರೋ ರೀಡಿಂಗ್ ಮುಖಾಂತರವಾಗೂ ಏನು ಮೆಸೇಜಸ್ ಸಿಗಲಿದೆ ಎಲ್ಲವನ್ನು ಹೇಳ್ತಾ ಬರ್ತೀನಿ. ಓಕೆ, ನಿಮಗೇನಾದ್ರು ಇಮೇಜಸ್ ಕಾಣ್ತಾ ಇದೆ ಅಂದರೆ ಅದನ್ನು ನೀವು ಹೇಳ್ಬೋದು ನನಗೆ. ಓಕೆ, ಇದು ಕಲೆಕ್ಟಿವ್ ರೀಡಿಂಗ್ ಆಗಿದೆ. ಕಲೆಕ್ಟಿವ್ ರೀಡಿಂಗ್ ಅಂದರೆ ಒಂದಷ್ಟು ಮೆಸೇಜಸ್ ಏನೇನಿದೆ ಅದು ನಿಮಗೆ ಖಂಡಿತವಾಗ್ಲೂ ತಲುಪುತ್ತೆ. ಆದರೆ ನೀವು ಈ ಒಂದು ವಿಡಿಯೋನ ಕ್ಲಿಕ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನಾನೇನು ಮೆಸೇಜ್ ಹೇಳ್ತೀನಿ ಅದು ನಿಮಗೆ ಪೂರಕವಾಗ್ತಾ ಇದೆ, ಅದು ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ಅದು ನಿಮಗೇನೆ ಆ ಮೆಸೇಜ್. ಓಕೆ, ನೀವೊಂದು ಕಾರಣ ಇಟ್ಕೊಂಡೇ ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ. ಬಿಕಾಸ್ ಡಿವೈನ್ ಏಂಜಲ್ ಮೆಸೇಜಸ್ ನಿಮಗೆ ಸಿಗಬೇಕಾಗಿತ್ತು, ಅದರಿಂದನೇ ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ. ನಾನೇನು ನೋಡ್ತಾ ಇದ್ದೀನಿ ಅಂದರೆ ಕಾಲಚಕ್ರ ಕಾಣ್ತಾ ಇದೆ, ಒಂದು ಚಕ್ರ ನೋಡ್ತಾ ಇದ್ದೀನಿ. ಇದರ ಅರ್ಥ ಏನು ಅಂದರೆ ಕೆಲವರಿಗೆ ಅವ್ರ ಲೈಫ್ನಲ್ಲಿರುವಂಥ ನೋವಾಗಿರ್ಬೋದು, ಒಂದಷ್ಟು ಪ್ರಾಬ್ಲಮ್ಸ್ ಏನಿದೆ ಅದು ಬಗೆಹರಿಯುತ್ತೆ ಅಂತ ಬರ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್, ಕೆಲವರಿಗೆ ಅವರ ಪ್ರಾಬ್ಲಮ್ಸ್ ಬಗೆಹರಿಯುತ್ತೆ. ಮುಂಬರುವ ದಿನಗಳಲ್ಲಿ ಕೆಲವು ವಾರಗಳಲ್ಲೇ ಅವ್ರಿಗೆ ಉತ್ತರ ಅವರ ಪ್ರಾಬ್ಲಮ್ಸ್ಗೆ ಸಿಗುತ್ತೆ ಅಂತ ಬರ್ತಾ ಇದೆ. ಮತ್ತು ನಾನೊಂದು ಬ್ಯೂಟಿಫುಲ್ ಫ್ಲವರ್ ಪ್ಯಾಟರ್ನ್ ಕೂಡ ನೋಡ್ತಾ ಇದ್ದೀನಿ. ಪೆಟಲ್ಸ್ ಬರ್ತಾ ಇದೆ ಇಲ್ಲಿ ಹಾಗೂ ಫ್ಲವರ್ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಸೊ ಇದರ ಅರ್ಥ ಏನು ಅಂದರೆ ನಿಮ್ಮ ಲವ್ ಲೈಫ್ನಲ್ಲೂ ಕೂಡ ಒಂದು ಬದಲಾವಣೆ ನೋಡ್ತೀರಾ ಹಾಗೂ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮನ್ನ ಪ್ರಪೋಸ್ ಮಾಡುವಂಥದ್ದು ಕೆಲವು ದಿನಗಳಲ್ಲಿ, ಹಾಗೂ ನೀವು ಇಷ್ಟಪಡುವಂಥ ಪ್ರೀತಿ ಯಾವುದಕ್ಕೆ ನೀವು ಕಾಯ್ತಾ ಇದ್ದೀರಾ ಅದು ನಿಮಗೆ ಖಂಡಿತವಾಗ್ಲೂ ಲಭ್ಯ ಇದೆ, ಸಿಗುತ್ತೆ ಅಂತ ನಿಮಗೆ ಒಂದು ಕನ್ಫರ್ಮೇಷನ್ ಸಿಗ್ತಾ ಇದೆ. ಅದಾದ ನಂತರ ನಾನು ಒಂದು ಆ್ಯರೋ ನೋಡ್ತಾ ಇದ್ದೀನಿ, ಆ್ಯರೋ ಕಾಣಿಸ್ತಾ ಇದೆ. ಸೊ ಅದರ ಅರ್ಥ ಏನು ಅಂದರೆ ಲೈಫ್ನಲ್ಲಿ ನೀವು ತಗೊಳ್ಳುವಂಥ ಡಿಸಿಷನ್ಸ್ ಇದೆಯಲ್ಲ, ನಾನು ಲೆಫ್ಟ್ ಆ್ಯರೋ ನೋಡ್ತಾ ಇದ್ದೀನಿ, ಲೆಫ್ಟ್ ಸೈಡಿಗೆ ಒಂದು ಆ್ಯರೋ ನೋಡ್ತಾ ಇದ್ದೀನಿ. ಸೊ ಆ ಒಂದು ವಿಷಯವಾಗಿ, ನಿಮ್ಮ ಲೈಫ್ ಡಿಸಿಷನ್ ವಿಷಯವಾಗಿ ನೀವು ತಗೊಳ್ತಾ ಇರುವಂಥ ಒಂದು ನಿರ್ಧಾರ ಇದೆಯಲ್ಲ, ಅಂದರೆ ಅದನ್ನು ಮಾಡಬೇಕು ನಾನು ಅಂತ ಅಂದ್ಕೊಳ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ಇನ್ನೊಂದು ಸಲ ಯೋಚನೆ ಮಾಡಿ. ಬಿಕಾಸ್ ದೇರ್ ಈಸ್ ಅ ಸೆಕೆಂಡ್ ಆಪ್ಷನ್ ಆಲ್ಸೋ. ಸೆಕೆಂಡ್ ಆಪ್ಷನ್ ಸರಿ ಇದೆ ಅಂತ ಬರ್ತಾ ಇದೆ. ಓಕೆ, ಅಂದರೆ ನೀವು ಯಾವ ನಿರ್ಧಾರ ಮಾಡ್ಕೊಳ್ತಾ ಇದ್ದೀರಾ ಆ ನಿರ್ಧಾರನ ಮತ್ತೆ ಅಸೆಸ್ ಮಾಡಿ ನಿಮಗೆ ಸೆಕೆಂಡ್ ಆಪ್ಷನ್ ಏನಿದೆ ಆ ಆಪ್ಷನ್ ಸರಿ ಇದೆ ಅಂತ ಬರ್ತಾ ಇದೆ. ಓಕೆ, ಜನರಲ್ ರೀಡಿಂಗ್ ಆಗಿರೋದ್ರಿಂದ ಏನು ರೆಸನೇಟ್ ಆಗುತ್ತೆ ಅದನ್ನ ನೀವು ತಗೊಳ್ಳಿ. ನಿಮಗೆ ಇಂಡಿವಿಜುವಲ್ ಆಗಿ ತಗೋಬೇಕಿದೆ ಅಂದರೆ ಖಂಡಿತವಾಗ್ಲೂ ತಗೋಬಹುದು. ಇಂಡಿವಿಜುವಲ್ ಆಗಿ ಸಾಲ್ಟ್ ರೀಡಿಂಗ್ನ ತಗೋಬೇಕಾಗತ್ತೆ ಅಂದರೆ ಖಂಡಿತವಾಗ್ಲೂ ನೀವು ಮಾಡ್ಕೋಬೋದು. ಬುಕ್ ಮಾಡ್ಕೋಬೇಕು. ಫಸ್ಟ್ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಆಫೀಸಿನಲ್ಲಿ ಮಾತ್ರ ನಾನು ಸಾಲ್ಟ್ ರೀಡಿಂಗ್ ಮಾಡುವಂಥದ್ದು, ಆನ್ಲೈನ್ ಮಾಡೋದಿಲ್ಲ ನಾನು ಸಾಲ್ಟ್ ರೀಡಿಂಗ್ಸ್. ಮತ್ತು ನಾನು ಇನ್ನೂ ಒಂದೇನು ನೋಡ್ತಾ ಇದ್ದೀನಿ ಅಂದರೆ ಒಂದು ಕೆಟ್ಟ ಛಾಯೆ ನೋಡ್ತಾ ಇದ್ದೀನಿ. ಒಂದು ಹಾವಿನ ಈ ಒಂದು ಹಾವಿನ ಎಡೆ ಕಾಣಿಸ್ತಾ ಇದೆ, ಹಾವಿನ ಎಡೆ ಕಾಣ್ತಾ ಇದೆ, ಹಾವು ಬೇಸಿಕ್ಲಿ. ಸೊ ನಿಮ್ಮ ಲೈಫ್ನಲ್ಲಿ ಪ್ರೆಸೆಂಟ್ ಯಾರೋ ನಿಮಗೆ ಒಳ್ಳೇದು ಬಯಸ್ತಾ ಇಲ್ಲ, ನಿಮ್ಮ ಲೈಫ್ನಲ್ಲಿ ವಿಷ ಹಿಂಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮ ಲೈಫ್ನ ನಾಶ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವರು ನಿಮಗೆ ಹತ್ತಿರವಾಗಿದ್ದಾರೆ, ಪ್ರೆಸೆಂಟ್ ಅವರು ನಿಮ್ಮ ಲೈಫ್ನಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಬರ್ತಾ ಇದೆ. ಸೊ ಅವ್ರೇನಾದರೂ ನಿಮಗೆ
ನಂಬಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂದರೆ ಅದನ್ನ ದಯವಿಟ್ಟು ತೊಗೋಬೇಡಿ. ಅಂದರೆ ಅಂಥವ್ರನ್ನ ಹತ್ತಿರ ಸೇರಿಸಬಾರ್ದು ಅಂತ ನಿಮ್ಗೊಂದು ಮೆಸೇಜ್ ಬರ್ತಾ ಇದೆ. ಅಂದರೆ ಹಾವಿನ ವ್ಯಕ್ತಿತ್ವ ಉಳ್ಳ ಮನುಷ್ಯರಿದಾರಲ್ಲ, ಅವರು ಬದಲಾಗೋದಿಲ್ಲ, ಅವ್ರು ಹಾಗೇ ಇರ್ತಾರೆ. ಅವರ ಗುಣವನ್ನು ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾವು ಅದನ್ನು ಮರ್ತು ಬಿಡ್ತೀವಿ ಒಂದೊಂದು ಸಲ. ಇಲ್ಲ ಅವ್ರು ಚೇಂಜ್ ಆಗ್ತಾರೆ ಅಂತ ನಾವು ಸೆಕೆಂಡ್ ಚಾನ್ಸ್ ಕೊಡ್ತೀವಿ, ಥರ್ಡ್ ಚಾನ್ಸ್ ಕೊಡ್ತೀವಿ, ಚಾನ್ಸಸ್ ಕೊಡ್ತಾನೇ ಇರ್ತೀವಿ. ಆದರೆ ಆ ಚಾನ್ಸಸ್ಸಿಂದ ನಿಮಗೆ ಒಳ್ಳೇದಾಗೋದಿಲ್ಲ. ನಿಮ್ಮ ಲೈಫ್ನಲ್ಲಿ ಇನ್ನೂ ಕೆಟ್ಟ ಘಟನೆಗಳು ನಡೆಯುತ್ತೆ ಅಂತ ಒಂದು ಎಚ್ಚರಿಕೆ ಕೂಡ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಸಿಗ್ತಾ ಇದೆ. ಮತ್ತು ಓಕೆ, ಮನೆ ಕಟ್ಟುವ ಒಂದು ಪ್ಲ್ಯಾನಿಂಗ್ ಇದೆ ಅಂದರೆ ಅದು ತುಂಬಾ ಈಸಿಯಾಗಿ ಸ್ಮೂತಾಗಿ ಆಗುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ಇವಾಗ ನಾನು 3 ಫ್ಲೋರ್ಸ್ ನೋಡ್ತಾ ಇದ್ದೀನಿ. ಸೊ 3 ಫ್ಲೋರ್ಸ್ ಅಂತ ಏನಾದ್ರು ಪ್ಲ್ಯಾನಿಂಗ್ ಇಟ್ಕೊಂಡಿದ್ದೀರಾ ಮನೆ ಕಟ್ಟಿಸೋ ವಿಷಯವಾಗಿ ಅಂದರೆ ನೀವು ನಿರ್ಭಯವಾಗಿ ಕಟ್ಟಿಸ್ಬೋದು. ತುಂಬ ಚೆನ್ನಾಗಿ ಆಗಿಬರುತ್ತೆ. ಹಾಗೂ ಆ ಮನೆಯ ಎನರ್ಜಿ ಕೂಡ ತುಂಬ ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀನಿ ನಾನು. ನಿಮಗೆ ಇದು ನಾನು ಹೇಳಿದ ರೆಸೊನೇಟ್ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಬಿಕಾಸ್ ಮೆಸೇಜಸ್ ವಿಲ್ ಬಿ ಸಮಥಿಂಗ್ ಜನರಲ್, ಆದರೂ ಕೂಡ ಒಂದಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ನಿಮ್ಗದು ಕನೆಕ್ಟ್ ಆಯಿತು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಯು ಸೇ ಐ ಕ್ಲೇಮ್ ಇಟ್, ನಾನು ಕ್ಲೇಮ್ ಮಾಡ್ತಾ ಇದ್ದೀನಿ ಅಂತಲೂ ಹೇಳಿ. ಮತ್ತು ನಾನೊಂದು ಹ್ಯೂಜ್ ಬ್ಯಾನಿಯನ್ ಟ್ರೀನ ಕೂಡ ನೋಡ್ತಾ ಇದ್ದೀನಿ. ಇದರ ಅರ್ಥ ಏನು ಅಂದರೆ ಫ್ಯಾಮಿಲಿ ಲೈಫ್ ಕೂಡ ನಿಮ್ಮದು ಒಂದು ಒಳ್ಳೆಯ ಪ್ರೋಗ್ರೆಸ್ ಆಗುತ್ತೆ. ಫ್ಯಾಮ್ಲಿ ನೀವು ಮಾತ್ರ ಅಲ್ಲ, ನಿಮ್ಮ ಜೊತೆ ನಿಮ್ಮ ಫ್ಯಾಮ್ಲಿ ಕೂಡ ಒಂದು ಗ್ರೋತ್ನ ನೋಡ್ತೀರಾ. ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲ ಫ್ಯಾಮ್ಲಿ ಆನ್ ದ ಹೋಲ್. ನಾನು ನೋಡ್ತಾ ಇರೋದಂದರೆ ಫ್ಯಾಮ್ಲಿಗೆ ಹೆಲ್ತ್ ವಿಷಯವಾಗಿ ಏನಾದ್ರು ಇಶ್ಯೂಸ್ ಇದೆ ಅಂದರೆ ಅದು ಬಗೆಹರಿಯೋದು, ಆ ಥರ ನೋಡ್ತಾ ಇದ್ದೀನಿ. ಮತ್ತು ಇನ್ನೇನಾದ್ರು ನೀವು ನೋಡ್ತಾ ಇದ್ದೀರಾ ಅಂದರೆ ಇಮೇಜ್ ನನಗೆ ಕಮೆಂಟ್ ಮಾಡ್ಬೋದು. ನಾನು ಇನ್ನೂ ಒಂದು ಏನು ನೋಡ್ತಾ ಇದ್ದೀನಿ ಅಂದರೆ ಒಂದು ಸ್ಕಲ್ ನೋಡ್ತಾ ಇದ್ದೀನಿ. ಸ್ಕಲ್ ಅಂದರೆ ಈ ಮೂಳೆ, ಮುಖದ ಮೂಳೆ, ಸ್ಪೆಷಲಿ ಸ್ಕಲ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ಎನರ್ಜಿ ವೈಸ್ ನೋಡೋಕ್ಕೆ ಹೋದರೆ ಒಬ್ಬರು ನಿಮ್ಮಲ್ಲಿ ಒಂದು ಪ್ರೋಗ್ರೆಷನ್ ಇದೆಯಲ್ಲ, ನಿಮ್ಮ ಲೈಫ್ನಲ್ಲಿ ಏನೇನು ಒಳ್ಳೇದಾಗ್ತಾ ಇದೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ನಿಮ್ಗೆ ಅಗೇನ್ಸ್ಟ್ ಆಗಿ ಏನೋ ಮಾಡ್ತಾ ಇದ್ದಾರೆ ಅಂತಲೂ ನೋಡ್ತಾ ಇದ್ದೀನಿ. ಅಂದರೆ ವಾಮಾಚಾರ ಆಗಿರ್ಬೋದು, ಸಮ್ ನೆಗೆಟಿವಿಟಿ, ಒಂದು ನೆಗೆಟಿವ್ ಎನರ್ಜಿನ ಪಾಸ್ ಮಾಡ್ತಾ ಇದ್ದಾರೆ ಅವ್ರಿಗೆ. ಯಾಕಂದರೆ ಅವ್ರ ಲೈಫ್ನ ನಿಮ್ಮ ಲೈಫಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಹಾಗೂ ನಿಮಗೆ ಕೆಟ್ಟದಾಗಲಿ ಅಂತ ಏನೋ ಪ್ರಯತ್ನನ ಸತತವಾಗಿ ಮಾಡ್ತಾ ಇದ್ದಾರೆ. ಹಾಗೆ ನೋಡ್ತಾ ಇದ್ದೀನಿ. ಅಂದರೆ ಬ್ಲಾಕೇಜ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ನಿಮ್ಮ ಲೈಫ್ನ ಬೇಕು ಅಂತಲೇ ಬ್ಲಾಕೇಜ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಪಿಕ್ ಮಾಡ್ತಾ ಇದ್ದೀನಿ ನಾನು. ಸೊ ಇದ್ರ ವಿಷಯವಾಗಿ ನಾನು ಸ್ವಲ್ಪ ರೀಡಿಂಗ್ಸ್ನು ನೋಡಿಬಿಡ್ತೀನಿ. ಯಾಕೆಂದರೆ ಸಮ್ ಬ್ಲಾಕೇಜ್ ಕೆಲವರಿಗೆ ಅವ್ರ ಲೈಫ್ ಹಾಳಾಗಲಿ ಅನ್ನೋದಕ್ಕೆ ಒಬ್ಬ ವ್ಯಕ್ತಿ ಒಂದು ಬ್ಲಾಕ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಏನಿದೆ ಅಂತ ನಾನು ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಹೇಳ್ತೀನಿ. ಇನ್ನು ಏನು ಇನ್ಫಾರ್ಮೇಷನ್ ತಿಳ್ಕೊಳ್ಳುವಂಥದ್ದಿದೆ ನಿಮಗೆ ಅಂತ. ಟ್ರಿಕರಿ, ಲುಕ್ ಎಟ್ ದಿಸ್, ಟ್ರಿಕರಿ ಕಾರ್ಡ್ ಬಂದಿದೆ. ಸೊ ನಿಮಗೆ ಮೋಸ ಮಾಡುವಂಥದ್ದು ಅಂದರೆ ನಂಬಿಸಿ ಕುತ್ತಿಗೆ ಕುಯ್ಯೋಂಥದ್ದು. ಹಾಗೂ ಡ್ರ್ಯಾಗನ್ ಬಂದಿದೆ. ಡ್ರ್ಯಾಗನ್ನ ನಂಬಕ್ಕಾಗುತ್ತಾ? ಈ ಸ್ಕ್ವಿರಿಲ್ ಡ್ರ್ಯಾಗನ್ನ ನಂಬ್ತಾ ಇದೆ. ಹಾಗೆ ನೀವು ಒಬ್ಬ ವ್ಯಕ್ತಿಯನ್ನು ಪ್ರೆಸೆಂಟ್ನಲ್ಲಿ ಎಷ್ಟು ನಂಬ್ತಾ ಇದ್ದೀರಾ ಅಂದರೆ ಅವ್ರು ನಿಮ್ಮ ಲೈಫ್ನ ನಾಶ ಮಾಡ್ತಾರೆ. ಪ್ರೀತಿಯಿಂದ ಮಾತಾಡಿಸೋದು, ಪ್ರೀತಿಯಿಂದ ನಿಮಗೆ ಹೀಗೆ ಮಾಡ್ತೀನಿ ಹಾಗೆ ಅಂದರೆ ಸುಳ್ಳು ಹೇಳುವಂಥದ್ದು ಹಾಗೂ ನಂಬಿಕೆನ ಗಳಿಸೋದಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ನಿಮಗೆ. ಇಂಥ ವ್ಯಕ್ತಿ ನಿಮ್ಮ ಮೈಂಡಿಗೆ ಬಂದರು ಅಂದರೆ ಅವರಿಂದ ದೂರ ಇರಿ. ಸೆಲ್ಫ್ ವರ್ತ್ ಅಂದರೆ ನಿಮ್ಮ ಒಂದು ಕ್ರೌನ್ನ, ನಿಮ್ಮ ಒಂದು ಥ್ರೋನನ್ನು, ನಿಮ್ಮ ಒಂದು ಜಾಗವನ್ನು ಕಿತ್ಕೊಳ್ಳೋಕ್ಕೂ ಟ್ರೈ ಮಾಡ್ತಾ ಇದ್ದಾರೆ ಯಾರೋ ನಿಮ್ಮ ಲೈಫ್ನಲ್ಲಿ. ಅದಾದ ನಂತರ ಸರ್ವಿಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಇನ್ನೊಂದು ಏನಾಗ್ತಾ ಇದೆ ಅಂದರೆ ಕೆಲವರಿಗೆ ಒಬ್ಬ ಹಿರಿಯ ವ್ಯಕ್ತಿಗೆ ಇಲ್ನೆಸ್ ಬಂದಿದೆ. ಹಾಗೂ ಏನೋ ಒಂದು ಮೆಸೇಜ್ ಕೂಡ ಅವ್ರು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮಗೆ. ನಿಮ್ಮ ಮನೆಯಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಇದು ಎಲ್ರಿಗೂ ಕನೆಕ್ಟ್ ಆಗಲ್ಲ, ಇದು ಒಬ್ಬೊಬ್ರಿಗೆ ಕನೆಕ್ಟ್ ಆಗುತ್ತೆ ಈ ಒಂದು ಕಾರ್ಡ್. ಒಬ್ಬ ಹಿರಿಯ ವ್ಯಕ್ತಿಯಲ್ಲಿಗೆ ನಿಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಇದೆ. ಆ ವ್ಯಕ್ತಿ ನಿಮ್ಮ ಹತ್ರನೇ ಏನೋ ಹೇಳ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಆ ವ್ಯಕ್ತಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಆ ಹಿರಿಯ ವ್ಯಕ್ತಿಯಿಂದ ನಿಮಗೆ ಒಂದಷ್ಟು ಒಳ್ಳೆಯದು ಆಗುತ್ತೆ, ಒಂದಷ್ಟು ಮೆಸೇಜಸ್ಸು ಸಿಗುತ್ತೆ ಅಂತ ಬರ್ತಾ ಇದೆ. ಗಾಸಿಪ್ ಕಾರ್ಡ್ ಬರ್ತಿರೋದ್ರಿಂದ ನಿಮ್ಮ ಬಗ್ಗೆ ನಿಮ್ಮ ಶತ್ರು ಆಗಿರ್ಬೋದು, ಯಾರೋ ಒಟ್ಟಿನಲ್ಲಿ ನೇಬರ್ಸ್ ಆಗಿರ್ಬೋದು,
ಗಾಸಿಪ್ಪಿಂಗ್ ಮಾಡ್ತಾ ಇದ್ದಾರೆ, ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ, ನಿಮ್ಮ ಬೆನ್ನ ಹಿಂದೆ ಮಾತಾಡ್ತಾ ಇದ್ದಾರೆ ಅಂತ ಕೂಡ ಒಂದಷ್ಟು ಮೆಸೇಜಸ್ ಬರ್ತಾ ಇದೆ. ಸೊ ಐ ಕ್ಯಾನ್ ಸಿ ದಟ್ ಸಮ್ವನ್ ನಿಮ್ಮ ನೇಬರ್ ಆಗಿರ್ಬೋದು ಅಥವಾ ನಿಮಗೆ ಹತ್ತಿರ ಆಗಿರುವಂಥ ಒಬ್ಬ ರಿಲೇಟಿವ್ ಆಗಿರ್ಬೋದು, ಸಮ್ ಪರ್ಸನ್ ನೀವು ತುಂಬ ಟ್ರಸ್ಟ್ ಮಾಡೋರೆ ನಿಮಗೆ ಮೋಸ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದು ಈಗ ನಿಮ್ಮ ಕೈನಲ್ಲೇ ಇದೆ. ಯಾಕೆಂದರೆ ಎಲ್ಲರೂ ಒಳ್ಳೆಯವರೇನೆ, ಎಲ್ಲರೂ ಯಾಕೆ ಕೆಟ್ಟವರಾಗಿರ್ತಾರೆ ಈ ಥರ ನೀವು ಯೋಚನೆ ಮಾಡ್ತೀರಾ. ಆದರೆ ರಿಯಾಲಿಟಿ ಬೇರೆ ಥರ ಇರುತ್ತೆ ಅಲ್ವಾ. ಜನ ಏನೇನು ಮುಖವಾಡ ಹಾಕ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇರೋದಿಲ್ಲ. ಅದನ್ನು ತಿಳ್ಕೊಳ್ಳುವಂಥ ಟೈಮ್ ಬಂದಿದೆ ನಿಮಗೆ. ಓಕೆ, ಮತ್ತು ಇನ್ನು ಏನೇನು ಮೆಸೇಜಸ್ ಇದೆ ನಿಮಗೆ ತಿಳ್ಕೊಳ್ಳುವಂಥದ್ದು ಅಂತ ಹೇಳ್ತೇನೆ. ಈಗ ನೀವು ವಿಕ್ಟ್ರಿ ಕಾರ್ಡ್, ಐ ಮೀನ್ ವಿಕ್ಟ್ರಿ ಲೆಟರ್ ವಿ ನೋಡ್ತಾ ಇದ್ದೀನಿ. ಈಗ ನೀವೇನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಆ ವಿಷಯವಾಗಿ ವಿಕ್ಟ್ರಿ ಇದೆ, ನೀವು ಮಾಡಬಹುದು. ಅಂದರೆ ನೀವು ಶುರು ಮಾಡಿದ್ದೀರಾ ಅಂದರೆ ಆ ಕೆಲಸದಲ್ಲಿ ಜಯ ಇದೆ ಅಂತ ಬರ್ತಾ ಇದೆ. ಅದೇನೇ ಆಗಿರ್ಬೋದು, ರೀಸೆಂಟಾಗಿ ನೀವು ಆ ಕೆಲಸನ ಶುರು ಮಾಡಿದ್ದೀರಾ ಅಂದರೆ ಆ ಒಂದು ವಿಷಯದಲ್ಲಿ ನಿಮಗೆ ಸಕ್ಸಸ್ ಇದೆ ಅಂತ ಬರ್ತಾ ಇದೆ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಇನ್ನೊಂದಷ್ಟು ಮೆಸೇಜಸ್ ಏನಿದೆ ಅಂತ ಕೂಡ ನೋಡೋಣ. ಸಾಲ್ಟ್ ರೀಡಿಂಗ್ ಮುಖಾಂತರವಾಗಿ ನಿಮಗೆ ತಲುಪುವಂಥ ಕಲೆಕ್ಟಿವ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ಇನ್ನು ಏನೇನು ಮೆಸೇಜಸ್ ನೀವು ತಿಳ್ಕೊಳ್ಳುವಂಥದ್ದಿದೆ ದೈವದಿಂದ. ವಾಟ್ ಎಲ್ಸ್ ಯು ಶುಡ್ ನೋ. ಮ್ಯಾರೇಜ್ ಕಾರ್ಡ್ ಬರ್ತಾ ಇದೆ, ಗುಡ್ ನ್ಯೂಸ್. ಕೆಲವರಿಗೆ ಮದುವೆ ವಿಷಯದಲ್ಲಿ ಸ್ವೀಟ್ ಮತ್ತು ಒಂದು ಒಳ್ಳೆಯ ಲವಿಂಗ್ ಪಾರ್ಟ್ನರ್ ಸಿಗ್ತಾರೆ. ಹಾಗೆ ಮದುವೆಲಿ ಏನಾದ್ರು ವಿಘ್ನ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀರಾ ಅಂದರೆ ಅದು ಬಗೆಹರಿಯುತ್ತೆ. 6 months ಒಳಗಡೆ ಮ್ಯಾರೇಜ್ ನೋಡ್ತಾ ಇದ್ದೀನಿ ಕೆಲವರಿಗೆ. ಸಿಂಗಲ್ಸ್ ಇರೋರಿಗೆ ಇದೊಂದು ಗುಡ್ ನ್ಯೂಸ್ ಇದೆ. ಫರಿ ಬರ್ತಾ ಇದೆ, ಫ್ಯೂರಿಯಸ್ ಕಾರ್ಡ್ ಬರ್ತಾ ಇದೆ. ಸೊ ಕೆಲವರು ತುಂಬ ಕೋಪ ಮಾಡ್ಕೊಳ್ಳುವಂಥದ್ದು, ಅತಿಯಾಗಿ ಕೋಪ ಮಾಡ್ಕೊಳ್ಳೋದು, ಅತಿಯಾಗಿ ರಿಯಾಕ್ಟ್ ಮಾಡೋದು, ಹಾಗೂ ಯಾರೇ ಹತ್ತಿರ ಬಂದರೂ ಕೂಡ ಅವ್ರನ್ನ ದೂರ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ಳೋದು. ಅಂದರೆ ನಿಮ್ಮ ಎನರ್ಜಿನ ನೀವು ಅಲೈನ್ ಮಾಡ್ಕೊಳ್ಳಿ. ಸಮ್ ಕೈಂಡ್ ಆಫ್ ನೆಗೆಟಿವಿಟಿನೂ ನೋಡ್ತಾ ಇದ್ದೀನಿ. ಹಾಗೂ ಟೆಂಪರ್ನ ಲೂಸ್ ಮಾಡಿಕೊಂಡು ಬೇರೆಯವ್ರನ್ನ ಹರ್ಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಟೆಂಪರೆನ್ಸ್ನ ಚೆಕ್ ಮಾಡ್ಕೋಬೇಕಾಗತ್ತೆ ನೀವು. ಇಂಡಲ್ಜೆನ್ಸ್ ಕಾರ್ಡ್ ಬರ್ತಾ ಇದೆ. ಸೊ ನೀವು ಒಂದು ಒಳ್ಳೆಯ ಪಾರ್ಟಿಗೆ ಹೋಗಿ, ಫ್ರೆಂಡ್ನ ಮೀಟ್ ಮಾಡಿ, ಇಂಟರ್ಯಾಕ್ಷನ್ ಮಾಡ್ಕೊಳ್ಳಿ. ಒಂದು ಒಳ್ಳೆಯ ಕ್ಷಣವನ್ನು ನಿಮಗೋಸ್ಕರ ನೀವು ಅನುಭವಿಸ್ಬೇಕಾಗತ್ತೆ. ಮೇ ಬಿ ಸ್ಪಾಗೆ ಹೋಗುವಂಥದ್ದು ಅಥವಾ ಬ್ಯೂಟಿ ಪಾರ್ಲರ್ಗೆ ಹೋಗಿ ಒಳ್ಳೆಯ ಮಸಾಜ್, ಬಾಡಿ ಮಸಾಜ್ ಅಥವಾ ಫೇಸ್ ಮಸಾಜ್ ಎಲ್ಲ ಮಾಡಿಸ್ಕೊಂಡು, ಅಂದರೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಅದು ನಿಮಗೆ ನೆಸೆಸಿಟಿ ಇದೆ. ಹಾಗೂ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂತ ಬರ್ತಾ ಇದೆ. ಅದು ಒಂದು ಮೆಸೇಜ್ ಆಗಿದೆ. ಇಟರ್ನಲ್ ಲವ್ ಬರ್ತಾ ಇದೆ. ಇಟರ್ನಲ್ ಲವ್ ಅಂದರೆ ನಿಮಗೆ ನಿಮ್ಮ ಸೋಲ್ಮೇಟ್ನ ಕನೆಕ್ಟ್ ಮಾಡುವಂಥ ಒಂದು ಅವಕಾಶ ಬಂದಿದೆ. ಸೋಲ್ಮೇಟ್ ಅಂದರೆ ಯಾರಾಗಿರ್ತಾರೆ, ಅವರು ಯಾವುದೇ ರೀತಿಯಾದ ಸ್ವಾರ್ಥತೆ ಇಟ್ಕೊಳ್ಳದೆ ನಿಮ್ಮನ್ನು ಪ್ರೀತಿಸುವಂಥವ್ರು ಹಾಗೂ ನಿಮಗೆ ಒಳ್ಳೇದು ಬಯಸುವಂಥವ್ರು, ಹಾಗೆ ನೀವು ಅವ್ರಿಗೆ ಅದನ್ನೇ ಎನರ್ಜಿನ ಪಾಸ್ ಮಾಡುವಂಥವ್ರು. ಸೋಲ್ಮೇಟ್ ಅನ್ನೋರು ಯಾರಾದರೂ ಆಗಿರ್ಬೋದು ನಿಮ್ಮ ಲೈಫ್ನಲ್ಲಿ. ಅವರು ಹಸ್ಬೆಂಡ್, ವೈಫ್, ಫ್ರೆಂಡ್, ಸಿಸ್ಟರ್, ಬ್ರದರ್, ಮದರ್, ಫಾದರ್. ಸೊ ಅವ್ರು ನಿಮ್ಮ ಲೈಫ್ನಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ನೀವು ಅವ್ರಿಗೆ ಹತ್ತಿರವಾಗಿದ್ದೀರಾ. ಅವ್ರು ನಿಮ್ಮ ಲೈಫ್ನಲ್ಲಿ ಇವಾಗ ಪ್ರೆಸೆಂಟ್ ಆಗಿದ್ದಾರೆ ಅಂತ ಬರ್ತಾ ಇದೆ. ಇದೊಂದು ಕನ್ಫರ್ಮೇಷನ್ ಆಗಿದೆ. ಈ ಒಂದು ಕಾರ್ಡ್ನ ನೋಡಿದ ತಕ್ಷಣ ಯಾವ ವ್ಯಕ್ತಿ ನಿಮ್ಮ ಮೈಂಡಿಗೆ ಬಂದರೂ ಆ ವ್ಯಕ್ತಿಯನ್ನು ನೀವು ರಿಲೈ ಮಾಡ್ಬೋದು. ಆ ವ್ಯಕ್ತಿ ನಿಮಗೆ ನಿಮ್ಮ ಒಳಿತಿಗೋಸ್ಕರ, ನಿಮ್ಮ ಬೆಳವಣಿಗೆಗೋಸ್ಕರ ಅವರು ಯಾವಾಗಲೂ ನಿಮ್ಮ ಬೆನ್ನ ಹಿಂದೆ ಇರ್ತಾರೆ ಅಂತ ಒಂದು ಕನ್ಫರ್ಮೇಷನ್ ಬಂದಿದೆ. ಅದಾದ ನಂತರ ಓವರ್ಲೋಡ್ ಕಾರ್ಡ್ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ ತುಂಬ ಕೆಲಸ ಮಾಡ್ತಿರ್ಬೋದು ನೀವು, ನಿಮ್ಮನ್ನು ನೀವೇನೇ. ಅದಕ್ಕೆ ಈ ಒಂದು ಇಂಡಲ್ಜೆನ್ಸ್ ಕಾರ್ಡ್ ಬಂದಿದೆ ಅನಿಸುತ್ತೆ. ತುಂಬ ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು ಹಾಗೂ ಟೈಮ್ನ ಜಾಸ್ತಿ ಕೆಲಸಕ್ಕೇ ಎಫರ್ಟ್ಸ್ ಹಾಕಿ ನಿಮ್ಮ ಹೆಲ್ತ್ನ ನೆಗ್ಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಮಾಡ್ತಾ ಇದ್ದೀರಾ. ಇದನ್ನು ಫಸ್ಟ್ ಅವಾಯ್ಡ್ ಮಾಡಬೇಕು. ನಿಮ್ಮ ಬಗ್ಗೆ ನೀವು ಒಂದು ಸೆಲ್ಫ್ ಕೇರ್ ಅನ್ನುವಂಥ ಒಂದು ಯೋಚನೆನೂ ಕೂಡ ಹಾಕಬೇಕು ಅಂತ ಬರ್ತಾ ಇದೆ. ಸೊ ಮಲ್ಟಿಪಲ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಡಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡಿ. ಏಕೆಂದರೆ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ. ಆದರೆ ನೀವು ಆ ಹೆಲ್ತ್ನೇ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಅದೊಂದು ಮೆಸೇಜ್ ಬಂದಿದೆ ನಿಮಗೆ. ಈಗ ಇನ್ನು ಕೆಲವು ಮೆಸೇಜಸ್ನ ತೆಗೆದು ನಿಮಗೆ ಹೇಳ್ತೀನಿ. ವಾಟ್ ಎಲ್ಸ್
ಇನ್ನು ಏನೇನು ನೀವು ತಿಳ್ಕೊಳ್ಳುವಂಥದ್ದಿದೆ, ಇನ್ನು ಏನೇನು ಮೆಸೇಜಸ್ ನೀವು ತಿಳ್ಕೊಳ್ಳುವಂಥದ್ದಿದೆ ಅಂತ ನಾನು ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಹೇಳ್ತೀನಿ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಇನ್ಸೈಟ್ಸ್ ದಟ್ ಕಮ್ ಫ್ರಮ್ ಮೆಡಿಟೇಷನ್ ಮಾಡಬೇಕಾಗುತ್ತೆ ರೆಗ್ಯುಲರ್ ಆಗಿ. ರೆಸ್ಟ್ ಮಾಡಿ ಮತ್ತು ವೆಕೇಷನ್ ಹೋಗುವುದು ನಾನು ನೋಡ್ತಾ ಇದ್ದೀನಿ. ಕೆಲವರು ವೆಕೇಷನ್ ಪ್ಲ್ಯಾನ್ ಮಾಡುವಂಥದ್ದು, ಎಲ್ಲರೂ ಹೊರಗಡೆ ಹೋಗುವಂಥದ್ದು, ಒಂದು 2-3 ದಿನದ ಟ್ರಿಪ್ ಆಗಿರ್ಬೋದು, 1 ಡೇ ಟ್ರಿಪ್ ಆಗಿರ್ಬೋದು. ಹಾಗೂ ಅಲವ್ ಯೋರ್ ಸೆಲ್ಫ್ ಮೋರ್ ಟೈಮ್ ಬಿಫೋರ್ ಮೇಕಿಂಗ್ ಅ ಡೆಸಿಷನ್. ಏನಾದ್ರು ಡೆಸಿಷನ್ ತೊಗೊಳಕ್ಕೆ ಮುಂಚೆ ಸ್ವಲ್ಪ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಯೋಚನೆ ಮಾಡಿ ಮುಂದೆ ಹೋಗಿ ಅಂತ ಬರ್ತಾ ಇದೆ. ಗೆಟ್ ಮೋರ್ ಸ್ಲೀಪ್ ಅಂತಲೂ ಬರ್ತಾ ಇದೆ. ನೀವು ನಿದ್ದೆ ಸರಿಯಾಗಿ ಮಾಡದೇ ಇರೋದ್ರಿಂದ ಕೂಡ ನಿಮ್ಮ ಲೈಫ್ನಲ್ಲಿ ಏನು ಒಳ್ಳೇದಾಗಬೇಕೋ ಅದು ಕೂಡ ಆಗ್ತಾ ಇಲ್ಲ. ಸ್ಟ್ರೆಸ್ ಆದರೆ ನೆಗೆಟಿವಿಟಿ ಜಾಸ್ತಿ ಬಿಲ್ಡಪ್ ಆಗುತ್ತೆ. ವೈಸ್ ಕೌನ್ಸಿಲರ್ ಬರ್ತಾ ಇದೆ. ಯೂನಿಟಿ ವಿತ್ ಅ ಸ್ಪಿರಿಚುಲಿ ಮೈಂಡೆಡ್ ಕಮ್ಯುನಿಟಿ. ಆಸ್ಕ್ ದ ಡಿವೈನ್ ಫಾರ್ ಹೆಲ್ಪ್ ಆ್ಯಂಡ್ ಟ್ರಸ್ಟ್ ದಿ ಆನ್ಸರ್ಸ್ ವಿಲ್ ಕಮ್ ಅಂತ ಬರ್ತಾ ಇದೆ. ನಿಮಗೇನಾದರೂ ಒಂದು ಡೌಟ್ ಇದೆ ಅಂದರೆ, ಹಾಗೂ ಇದು ಮಾಡಲಾ ಬೇಡವಾ ಅನ್ನುವಂಥ ಯೋಚನೆ ಇದೆ ಅಂದರೆ, ನೀವು ನಂಬುವ ದೈವನ ಮನಸ್ಸಿನಲ್ಲಿಟ್ಕೊಂಡು ಸ್ವಲ್ಪ ಪಠನೆ ಮಾಡಿಕೊಂಡು, ಚಾಂಟಿಂಗ್ ಮಾಡಿಕೊಂಡು ಯೋಚನೆ ಮಾಡಿದ್ರೆ ನಿಮ್ಗೆ ಉತ್ತರ, ನಿಮಗೇನು ಬೇಕು, ನಿಮಗೆ ಯಾವುದು ಒಳ್ಳೆಯದಾಗುತ್ತೆ ಆ ಥರ ಒಂದು ಉತ್ತರ ದೈವದಿಂದನೇ ಸಿಗುತ್ತೆ ಅಂತ ಬರ್ತಾ ಇದೆ. ಸ್ಟ್ರೆಂತ್ ಬರ್ತಾ ಇರೋದ್ರಿಂದ ನಾನು ಆವಾಗಲೂ ಹೇಳಿದ್ದೀನಿ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಅಂದರೆ ಅದು ಬಗೆಹರಿಯುತ್ತೆ. ಪರ್ಸ್ನಲ್ ಪವರ್ ಆ್ಯಂಡ್ ಅಸರ್ಟಿವ್ನೆಸ್ ಪೋರ್ಟ್ರೇಡ್ ವಿತ್ ಕೈಂಡ್ನೆಸ್. ರಿಯಲೈಸಿಂಗ್ ದಟ್ ಯು ಸ್ಟ್ರಾಂಗರ್ ದ್ಯಾನ್ ಯು ನ್ಯೂ. ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ನೀವು ನಂಬಿದ್ರೆ, ನಿಮ್ಮ ಸ್ಟ್ರೆಂತ್ನ ನೀವು ನಂಬಿದರೆ ನೀವು ತುಂಬಾ ಒಳ್ಳೆಯ ಸ್ಥಾನಕ್ಕೆ ಹೋಗ್ತೀರಾ. ನಿನ್ನ ಕೈಲಿ ಆಗುತ್ತೆ, ನೀನು ಮಾಡು ಅಂತಲೇ ಒಂದು ಅಫರ್ಮೇಷನ್ ಕಾರ್ಡೇ ಬಂದಿದೆ ನಿಮಗೆ. ಯು ಆರ್ ಇನ್ ದಟ್ ಪವರ್, ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಟೇಕಿಂಗ್ ದ ನೆಕ್ಸ್ಟ್ ಸ್ಟೆಪ್ಸ್, ಬೋಲ್ಡ್ ಆ್ಯಂಡ್ ಆ್ಯಂಬಿಷಿಯಸ್ ಚಾಯ್ಸಸ್. ಇವಾಗ ನಿಮ್ಗೆ 2 ಆಪ್ಷನ್ಸ್ ಇದೆ. ನಾನು ಅವಾಗಲೂ ಆಪ್ಷನ್ಸ್ ಬಗ್ಗೆ ತುಂಬ ಮಾತಾಡಿದ್ದೆ. ಆ 2 ಆಪ್ಷನ್ಸಲ್ಲಿ ಒಂದು, ಇವಾಗ ನೀವೇನೋ ಮಾಡಿಬಿಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಆದರೆ ಇನ್ನೂ ಒಂದು ಏನೋ ಆಪ್ಷನ್ ಇದೆ, ಅದನ್ನು ರೀಕನ್ಸಿಡರ್ ಮಾಡಿ. ಯಾಕಂದರೆ ಆ ಸೆಕೆಂಡ್ ಆಪ್ಷನ್ ಕೂಡ ಚೆನ್ನಾಗೇ ಇದೆ ಅಂತ ನಿಮಗೆ ಒಂದು ಮೆಸೇಜ್ ಬರ್ತಾ ಇದೆ. ಅಗೇನ್ ದಟ್ ಈಸ್ ಅ ರಿಮೈಂಡರ್ ಮೆಸೇಜ್ ಅಂತ ಹೇಳ್ತೀನಿ. ಐ ಹೋಪ್ ದ ಸಾಲ್ಟ್ ರೀಡಿಂಗ್ ವಾಸ್ ಹೆಲ್ಪ್ಫುಲ್. ನಿಮಗೆ ಇದು ಇಷ್ಟ ಆಗ್ತಾ ಇದೆ ಅಂದರೆ ಬೇರೆಯವ್ರ ಜೊತೆ ಶೇರ್ ಮಾಡಿ. ಈ ಥರ ನಿಮಗೆ ಸಾಲ್ಟ್ ರೀಡಿಂಗ್ ಇಷ್ಟ ಆಗುತ್ತೆ ಅಂದರೆ ನಾನು ಜಾಸ್ತಿ ಇದನ್ನೇ ಮಾಡ್ತೀನಿ. ಅದನ್ನು ನನಗೆ ಕಮೆಂಟ್ ಮಾಡಿ, ಈ ಥರ ರೀಡಿಂಗ್ಸ್ ನಿಮಗೆ ಏನು ಅನಿಸುತ್ತೆ ಅಂತ. ಥ್ಯಾಂಕ್ ಯು.